ಇದೀಗ ಜಾರುವ ಕಂಬವೇರಿ ಮೊಸರು ಕುಡಿಕೆಯನ್ನು ಒಡೆಯುವ ಸ್ಪರ್ಧೆ. ಕೆಟ್ಟಡಿ ರಾಮಣ್ಣ. ಗಟ್ಟಿಯಾಗಿ ಬೆಳಗಿಸ್ತಾ ಇದ್ದಾರೆ. ಮತ್ತೆ ಮುಂದೆ, ಮತ್ತೆ ಮೇಲೆ, ಮತ್ತೆ ಮುಂದೆ. ಆಗದು ಹೋಗದು ಎಂದರೆ ಆಗದು. ಮತ್ತೆ ಮೇಲೆ ಮೇಲೆ ಅಲ್ಲಿರುವಂತಹ ಗ್ರೀಸ್ ಎಲ್ಲ ಮಳೆ ಬಂದು ಜಾರಿ ಜಾರಿ ಹೋಗಿದೆ. ಈಗ ಇವರ ಕೈಯಲ್ಲಿ ಇಟ್ಕೊಂಡು ಮತ್ತೆ ಕೆಳಗೆ ಕೆಳಗೆ ಬರ್ತಾ ಇದೆ. ಇದನ್ನ ಮೊಸರು ಕುಡಿಕೆಯನ್ನ ಒಡೆಯುತ್ತಿದ್ದಂತ ಸುರೇಶ್ ಕರಡಿ. ಆಗಲಿಕ್ಕೆ ಇವ್ರು ಸಣ್ಣ ಅಂಗನವಾಡಿ ಪುಟಾಣಿ, ಈಗ ಕಾಣಿ ಒಳ್ಳೆ ಬೆಳೆದು ಬಿಟ್ಟಿ. ಇದೆಲ್ಲ ಟ್ರಿಕ್ಸ್, ನೀವು ಎಣಿಸೋದು ಬೇಡ, ಸುಮ್ಮನೆ ಜಾರತ್ತಂತೀರಿ. ಇದೆಲ್ಲ ಟ್ರಿಕ್ಸ್ ಅವರದ್ದು. ಎಲ್ಲ ಗ್ರೀಸ್ ಒರೆಸಿಬೇಕು, ಮತ್ತೆ ಮೇಲೆ ಆಗ್ತಲ್ಲ ಹಾಗೆ. ಎಸ್ ನಿಖಿಲ್ ಬೇರೆ ಯಾರಿದ್ರೆ ನಮ್ದು ಮಿತಿ ನಂಬರ್. ಆದ್ರೆ ನೀವು ಆಚೆ ಆಚೆ ನಿಂತ್ಕೊಂಡು ಮಾರ್ರೆ. ಜಾಗ್ರತೆಯ ಶೇಕಿಗೆ ನೆಟ್ಟು ಬಿತ್ತ. ಹೌದಾ ಚಿನ್ನಿ ಇನ್ನು ನೇರವಲ್ಲ ನಿಮ್ಗೆ. ಒಂದು ಚಪ್ಪಾಳೆ. ಎಸ್ 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 ಇದು ಸಾಧ್ಯ ಇತ್ತು ನಿಮ್ಮ ಹತ್ರ. ಆತಿಲ್ಲ ಅಂಬುದೇ ಇಲ್ಲ. ಕಮ ಓದ್ತೀನಿ. ಆಯ್ತು ಆಯ್ತು ಇದಾಯ್ತು 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 ವಿಡಿಯೋ ಮಾಡಿ ಒಂದು ಕಡೆ 13 ವರ್ಷ ವೀಕ್ಷಕರೇ, 13ನೇ ವರ್ಷ ಇಲ್ಲೇ ದೇವಸ್ಥಾನದಲ್ಲಿ ಸತತವಾಗಿ 13ನೇ ವರ್ಷ ಸುರೇಶ್ ಗರಡಿ ಅವರು ಕಾಂಗ್ರಾಚುಲೇಷನ್ಸ್. ಅವರು 12 ವರ್ಷಗಳಿಂದ ವಿಡಿಯೋ ಮೂಲಕ 28 ವರ್ಷದಿತ್ತು ಪ್ರಾರಂಭದಿಂದ ಇಲ್ಲಿ ಹೌದು. ತುಂಬ ಜನ ಆದಿತ್ತಾನಲ್ಲ, ಮೊದಲು ತುಂಬ ಜನ ಮಾಸ್ಟರ್ ಇದ್ದಾರೆ. ಅಲ್ಲ, ಎಷ್ಟು ವರ್ಷದಿಂದ ಬರ್ತಿದ್ದಾರೆ? ಆರಂಭದಿಂದ ಇಲ್ಲಿಯವರೆಗೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಬಹಳಷ್ಟು ವರ್ಷಗಳಿಂದ ಬರ್ತಿದ್ದಾರೆ ಸರ್ ಇಲ್ಲಿಗೆ? ಕೆಲವೊಂದು 10-11 ವರ್ಷಗಳಿಂದ ಬರ್ತಾ ಇದ್ದೀರಿ? ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ. ಮಧ್ಯೆ 1-2 ಸಲ ತಪ್ಪಿದ್ದೇನೆ, ಬಟ್ ಏನಾದ್ರು ಅರ್ಜೆಂಟ್ ಇದ್ರೆ ಇದ್ರೆ ಖಂಡಿತ ಬರ್ತೀರಿ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಳ್ಳೆ ಮನೋರಂಜನೆ ಕಾರ್ಯಕ್ರಮ. ಅವರಿದ್ದಾರೆ ಯೋಗೀಶ್ ಅವರು, ಸುಧಾಕರ್ ರಾಯರ್ ಸ್ಟಾರ್ಟಿಂಗ್ ಇಂದ ನಿರೂಪಣೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳಿಗೆ ಮಾರ್ಗದರ್ಶನ ಬೆನ್ನೆಲುಬಾಗಿದ್ದಾರೆ. ಇವರ ವಿಶೇಷತೆ ಏನಂದರೆ ಆರಂಭದ ಶೂರತ್ವವನ್ನು ಕೊನೆಯವರೆಗೂ ಕೂಡ ಉಳಿಸಿಕೊಂಡು
ಹೌದೌದು ಹೆಚ್ಚಿಸ್ತಾ ಇದೆ. ಹೌದೌದು ವೆರಿ ಹೌದೌದು ಇಲ್ಲಿದ್ರೆ 27 ವರ್ಷಗಳ ಕಾಲ ಒಂದು ಸಂಸ್ಥೆ ನಡೆಸೋದು ಅಂತ ಹೇಳಿದ್ರೆ ಹೌದು ಕಷ್ಟ. ಇಟ್ ಈಸ್ ಜಾಬ್. ಇಲ್ಲಿ ಯುವಕರಲ್ಲಿ ಒಳ್ಳೆ ಸಂಘಟನೆ ಬಲ ಇದೆ. ಹೌದು ಹೌದು ಹಾಗೆ ಒಳ್ಳೆ ಒಂದು ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ. ನಮ್ಮ ಊರಲ್ಲಿ ಅಂದರೆ ಉಡುಪಿ ಹೋಗ್ಬೇಕು ಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಹತ್ರ, ಹೌದು. ವೇಣುಗೋಪಾಲ್ ನಮ್ಮಲ್ಲ ಹತ್ತಿರ ಪರಿಸರದಲ್ಲಿ ಬಂದು ಭಾಗವಹಿಸ್ತಾರೆ. ಹಾಗೆ ಉಡುಪಿಯಲ್ಲಿ ಹೋದ್ರೆ പക്ഷേ ಜನಸಂಖ್ಯೆ ಕಾಲಾಗಲಿ ಸಾಧ್ಯ ಸಾಧ್ಯ ಇಲ್ಲ, ಅಷ್ಟು ಜನ ಇರ್ತಾರೆ. ಹೌದು ಸರ್, ಥ್ಯಾಂಕ್ ಯು. ಹೌದು ದೇವರು ಸರ್, ಏನು ಹೇಳ್ತೀರಿ ಸರ್ ದೇವಸ್ಥಾನದ ಬಗ್ಗೆ, ಅಷ್ಟಮಿ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು? ಸರ್, ನಮ್ಮದು ಬ್ಯಾರ್ಪುರ್ ವೇಣುಗೋಪಾಲ ಕೃಷ್ಣ ಯುವಕ ಸಂಘ ಅಂತ ನಮ್ಮದು 28 ವರ್ಷದಿಂದ ಆಚರಣೆ ನಡೀತಾ ಬಂದಿದೆ. ಫಸ್ಟ್ ಸ್ಟಾರ್ಟ್ ಒಂದು 3-4 ಇಯರ್ಸ್ ನಮ್ಮ ಇಲ್ಲಿ ಸುತ್ತಮುತ್ತಲ ಯುವಕರೊಂದು ಸಂಘ ಹುಟ್ಟು ಹಾಕಿ ಆ ನಂತರ ನಾವು ಸಮಾಜದ ಎಲ್ಲ ಕಡೆಯಿಂದ ಒಗ್ಗೂಡಿ ನಾವು ಈ ಸಂಘವನ್ನು ಬೃಹತ್ತಾಗಿ ಬೆಳವಣಿಗೆ ಮಾಡಿದ್ವಿ. ನಾವು ಈ ಸಂಘಟನೆಯಿಂದ ನಾವು ನಮ್ಮ ಜಾತಿ ಅಂತ ನಾವು ಮಾಡಲಿಲ್ಲ, ಇದು ಸಾರ್ವಜನಿಕ ಅಂತ ಮಾಡ್ಕೊಂಡು ಬಂದ್ವಿ. ಸಾರ್ವಜನಿಕವಾಗಿ ನಾವು ಹೊಲಿಗೆ ಮಿಷನ್ ಕೊಟ್ಟಿದ್ದೀವಿ, ವೈದ್ಯಕೀಯ ಚಿಕಿತ್ಸೆಯನ್ನು ಇದು ಶಸ್ತ್ರಚಿಕಿತ್ಸೆಗಳನ್ನು ಮಾಡೋದುಂಟು, ಕಣ್ಣು ಚಿಕಿತ್ಸೆಯಿಂದ ಬೇರೆ ಬೇರೆ ರೀತಿಯ ವೈದ್ಯಕೀಯ ಇದು ಮಾಡಿ ಉಚಿತ ಮೆಡಿಸಿನ್ಗಳನ್ನು ಕೊಟ್ಟದುಂಟು. ಅದೇ ರೀತಿ ತುಂಬ ಜನ ರಕ್ತ ಅವಶ್ಯಕತೆ ರಕ್ತದಾನವನ್ನು ಮಾಡಿರುವಂಥದ್ದು, ಉಚಿತ ಕನ್ನಡಕ ಕೊಟ್ಟಿರುವಂಥದ್ದು ತುಂಬ ರೀತಿ ಶಾಲೆಗಳಲ್ಲಿ ಸಾಧಾರಣ 20 ವರ್ಷಗಳಿಂದ ನಮ್ಮ ಉಡುಪಿ ತಾಲೂಕು ಲೆವೆಲಿನ ಎಲ್ಲ ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕವನ್ನು ವಿಚಾರಣೆ ಮಾಡ್ತಾ ಇದ್ವಿ ರಾಜೇಂದ್ರ ಗಾಣಿಗ ಅವರ ಸಹಕಾರದಿಂದ. ಅದೇ ರೀತಿ ನಮ್ಮ ಯುವಕ ಸಂಘದ ತಂಡ ಒಂದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೇವೆ. ನಮ್ಮಲ್ಲಿ ಕಲೆಕ್ಷನ್ ಹೋಗೋದ್ರಿಂದ ಹಿಡಿದು ಏನೇ ಮಾಡೋದಿದ್ರು ನಮ್ಮ ಟೀಮ್ ವರ್ಕ್ ಒಂದು ತುಂಬ ಚೆನ್ನಾಗಿರೋದ್ರಿಂದ ನಾವು 28 ವರ್ಷ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಲಿ ಬಂತು. ಹಾಗೆ ನಿಮ್ಮ ಎಲ್ಲ ಸಾರ್ವಜನಿಕರ ಸಹಕಾರ ಅದೇ ರೀತಿ ನಮ್ಮ ದೊರೆತಿದೆ, ಇದೇ ರೀತಿ ಇನ್ನೂ ದೊರಲಿ ಅಂತ ನಾನು ಆಶಿಸ್ತೀನಿ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ದೇವಸ್ಥಾನದ ಮುಖ್ಯಸ್ಥರಿದ್ದಾರೆ ಸೂರ್ಯನಾರಾಯಣ ಗಾಣಿಗರು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ದೇವಸ್ಥಾನದ ಬಗ್ಗೆ ಹಾಗೂ ಮತ್ತು ಇಂದಿನ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತಾಡಿ. ನಮ್ಮ ಶ್ರೀ ವೇಣುಗೋಪಾಲಗಡ ದೇವಸ್ಥಾನ ನಮ್ಮ ಸಮಾಜದ ಒಂದು ಕುಲದೇವರು, ಸುಮಾರು ದೊಡ್ಡ ಇತಿಹಾಸ ಇರುವ ದೇವಸ್ಥಾನ, ನಿಮಗೆಲ್ಲ ತಿಳಿದ ವಿಚಾರ. ಹಾಗೆ ನಮ್ಮ ಕೃಷ್ಣನ ಬಗ್ಗೆ ಇವತ್ತಂದರೆ ನಿನ್ನೆ ಕೃಷ್ಣ ಹುಟ್ಟಿದ ದಿವಸ. ಹೌದು. ಇವತ್ತು ಅವನ ಲೀಲೆಗಳನ್ನ ಮಾಡುವ ವಿಚಾರ. ಹೌದು. ಅಂದರೆ ನಮ್ಮ ಯುವಕ ಸಂಘದವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಮಾಜಕ್ಕೆ ಇದರಿಂದ ಕೃಷ್ಣನ ಆಶೀರ್ವಾದ ಇಡೀ ಸಮಾಜಕ್ಕಿದೆ, ಸಮಾಜಕ್ಕೆ ಸಿಗ್ತದೆ ಅನ್ನುವ ಒಂದು ಕಲ್ಪನೆ. ಮತ್ತು ಸದಾ ಇಷ್ಟೊತ್ತಿಗೆ ನಮ್ಮ ಸಮಾಜ ಯಾವುದು ಹಾಳಾಗಲಿಲ್ಲ, ತುಂಬ ಉದ್ಧಾರ ಆಗಿದ್ದಾರೆ. ಎಲ್ಲರೂ ನಮ್ಮ ಸಮಾಜದವರು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂಥ ಸಮಾಜಕ್ಕೆ ಈ ದೇವರ ಅನುಗ್ರಹ ಸದಾ ಇರಲಿ. ಇನ್ನು ಎಲ್ರಿಗೂ ಅನುಗ್ರಹದಿಂದ ನಮ್ಮ ಸಮಾಜ ಉದ್ಧಾರ ಆಗಲಿ, ಒಳ್ಳೆಯದಾಗಲಿ ಅಂತ ನಿಮ್ಮ ವತಿಯಿಂದ ದೇವರ ನಿಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.